ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಜ್ಞಾನಮೇಧ ಐಎಎಸ್. ಈ ಒಂದು ವಿಡಿಯೋದಲ್ಲಿ ನೋಟ್ಸ್ ಯಾರ್ಯಾರು ತೊಗೊಂಡಿದ್ದೀರಲ್ಲ, ಸೊ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ನೋಟ್ಸ್. ಬಿಕಾಸ್ ಈ ನೋಟ್ಸ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಇಲ್ಲಿ ತಿಳಿಸಲಾಗುತ್ತೆ. ಜೊತೆಗೆ ಬುಕ್ಕಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಫೈನ್. ಸೊ ದಿಸ್ ಈಸ್ ದ ಜನರಲ್ ಸ್ಟಡೀಸ್ 2 ಪೇಪರ್, ಫಿಸಿಕಲ್ ಫೀಚರ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, ಅಂದರೆ ಜಿಯೋಗ್ರಫಿ ಬಗ್ಗೆ ಇಲ್ಲಿ ಮಾಡುವಂಥದ್ದು. ಓಕೆ ಅಲ್ವಾ? ಸೊ ನೋಡೋಣ ಬನ್ನಿ ಏನೇನಿದೆ ಅಂತ. ಎಸ್, ಫಸ್ಟಿಗೆ ನಿಮಗೆ ಟೇಬಲ್ ಆಫ್ ಕಂಟೆಂಟ್ಸ್ ಇರುತ್ತೆ ಆ್ಯಂಡ್ ಇಲ್ಲಿ ಪೇಜ್ ನಂಬರ್ ಇರುತ್ತೆ ಈಚ್ ಬುಕ್ಕಲ್ಲಿ, ಸೊ ದಟ್ ಯು ಕ್ಯಾನ್ ಕ್ವಿಕ್ಲಿ ಗೋ ಥ್ರೂ ಎಲ್ಲಿದೆ ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಆ್ಯಂಡ್ 100% ಸಿಲೆಬಸ್ ಕವರ್ ಆಗಿದೆ. 100%, ನಾಟ್ ಇವನ್ 0.1% ಕೂಡ ಮಿಸ್ ಆಗಿಲ್ಲ. ಗಾಟ್ ಇಟ್? ಎವ್ರಿ ಟಾಪಿಕ್ಕು ಕವರ್ ಆಗಿರುತ್ತೆ KS ಸಿಲೆಬಸ್ ಪ್ರಕಾರ. ಅದರಲ್ಲೂ 2026 ನೀವು ಸಿಲೆಬಸ್ ಇಟ್ಕೊಳ್ಳಿ. ಈ ನೋಟಿಫಿಕೇಶನ್ ಬಿಟ್ಟಿರುವಂಥದ್ದು ನಮ್ಮ ನೋಟ್ಸ್ನ ಕಂಪೇರ್ ಮಾಡಿ, ಏನಾದರೂ ಮಿಸ್ಟೇಕ್ ಆಗಿದೆಯಾ, ಏನಾದರೂ ಟಾಪಿಕ್ಸ್ ಮಿಸ್ ಆಗಿದೆಯಾ ಅಂತ. ರೈಟ್? 100% ಯಾವುದೇ ರೀತಿ ಯಾವುದೇ ಟಾಪಿಕ್ಸ್ ಆಗಲಿ ಮಿಸ್ ಆಗಿಲ್ಲ ನಿಮಗೆ. ಓಕೆ. ಆ್ಯಂಡ್ ಒಂದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ನೀವು ಎಕ್ಸಾಮಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಅಂತ ಇಂಟರ್ವ್ಯೂ ಅಂತ ಬಂದಿದೆ. ಪ್ರಿಲಿಮ್ಸ್ 400 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಆಲ್ಮೋಸ್ಟ್ 1250 ಮಾರ್ಕ್ಸು ಮೇನ್ಸ್ ಇರುತ್ತೆ, 25 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ. ನೀವು ಪ್ರಿಲಿಮ್ಸಲ್ಲಿ 400ಗೆ 400 ತಗೊಳ್ಳಿ, ಇಲ್ಲ 300+ ತಗೊಳ್ಳಿ. ಬಟ್ ಇಟ್ಸ್ ಎ ಗೇಟ್, ಇಟ್ ಜಸ್ಟ್ ಎ ಗೇಟ್ ಪಾಸ್ ಇದ್ದಂಗೆ ಇದು. ನೀವು ಪ್ರಿಲಿಮ್ಸಲ್ಲಿ ಎಷ್ಟೇ ಮಾರ್ಕ್ಸ್ ತೆಗೆದ್ರು ನೋ ಬಡಿ ವಿಲ್ ಕ್ವಶನ್ ಯು, ನೋ ಬಡಿ ವಿಲ್ ಯು ಏನದು ಕನ್ಸಿಡರೇ ಮಾಡಂಗಿಲ್ಲ ನಿಮಗೆ. ಯಾಕೆಂದರೆ ಇದು ಜಸ್ಟ್ ಎ ಪಾಸ್. ಇದು ಆ್ಯಕ್ಚುಯಲ್ ಗೇಮ್ ಇರೋದು ಮೇನ್ಸು ಮತ್ತು ಇಂಟರ್ವ್ಯೂ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ, ದಿಸ್ ಈಸ್ ದ ಆ್ಯಕ್ಚುಯಲ್ ಗೇಮ್. ನೀವು ಆಟ ಆಡಬೇಕಾಗಿರೋದು ಮೇನ್ಸು ಮತ್ತು ಇಂಟರ್ವ್ಯೂ ಅಲ್ಲಿ. ಪ್ರಿಲಿಮ್ಸಲ್ಲಿ ನೀವು ಜಸ್ಟ್ ಪಾಸ್ ಆದರೆ ಸಾಕು. ಯಾಕೆ ಅಂತಂದರೆ ಇದು ಜಸ್ಟ್ ಎ ಕ್ವಾಲಿಫೈಯಿಂಗ್ ಪೇಪರ್ ಅಷ್ಟೇ ಅಲ್ವಾ? ದಿಸ್ ಈಸ್ ಅ ಕ್ವಾಲಿಫೈಯಿಂಗ್ ಪೇಪರ್ ಆ್ಯಂಡ್ ದಿಸ್ ಈಸ್ ದ ಆ್ಯಕ್ಚುಯಲ್ ಸ್ಕೋರಿಂಗ್ ಪೇಪರ್. ನೀವು ಇದರ ತಕ್ಕಂಗೆ ನಿಮಗೆ ಫೈನಲ್ ಸೆಲೆಕ್ಷನ್ ಲಿಸ್ಟು ಬರುವಂಥದ್ದು ಅಲ್ವಾ? ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಏನು ಅಂತಂದರೆ ಇಲ್ಲಿ ನಿಮಗೆ 2011-14 ಪ್ರೋಸೆಸ್ ನೋಡಿ. 2011ರಲ್ಲಿ ಏನಾಗಿತ್ತು ಪ್ರೋಸೆಸ್, ಯಾವುದು KS ಎಕ್ಸಾಮ್ ಪ್ರೋಸೆಸ್. ತುಂಬ ಇಶ್ಯೂಸ್ ಆಗಿತ್ತು, ಲೈಕ್ ಕರಪ್ಷನ್ ಇಶ್ಯೂ ಆಗಿರ್ಬೋದು, ಸೊ ಇರ್ರೆಗ್ಯುಲಾರಿಟೀಸ್ ಆಗಿರ್ಬೋದು, ಡೈವರ್ಷನ್ಸ್ ಆಗಿರ್ಬೋದು, ಡಿಸ್ಟ್ರಾಕ್ಷನ್ಸ್ ಆಗಿರ್ಬೋದು. ಹಾಗಾಗಿ ಪ್ರೋಸೆಸ್ ಏನಾಯಿತು, ತುಂಬ ಕ್ಲಮ್ಸಿ ಅಂತ ಅಂದ್ಕೊಳ್ಳಿ, ಆ ಥರ ಹೋಯಿತು. ಯಾವುದೇ ಒಂದು ಪ್ರೋಸೆಸ್ಸು ಸ್ಟ್ರೀಮ್ಲೈನ್ ಆಗಿ ನಡೀಲಿಲ್ಲ. ಸೊ ಇದರ ಎಫೆಕ್ಟ್ ಏನಾಯಿತು, 14ಕ್ಕೆ ಇದು ತುಂಬ ಚೆನ್ನಾಗಿ, ಮತ್ಲಬ್ ಯಾವುದೇ ಅಡೆತಡೆ ಅಂತೀವಲ್ಲ ನಮಗೆ, ಕಂಪೇರ್ ಟು 2011 ಕಂಪೇರ್ ಮಾಡಿದ್ರೆ ಅಡೆತಡೆ ಇಲ್ಲದೆ ಹೋಯಿತು. ಯಾಕೆಂದರೆ ಇದರಲ್ಲಿದ್ದಂತಹ ನೆಗೆಟಿವ್ ಎಫೆಕ್ಟ್ ಇದೆಯಲ್ಲ, ಇದು ಇದಕ್ಕೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಯಿತು ಅಲ್ವಾ? ಆ್ಯಂಡ್ ಈಗ ಬನ್ನಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟು, ತುಂಬ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈಗ 2024 ನೀವೇ ನೋಡ್ತಿದ್ದೀರಾ, ಯಾವುದು KS ಎಕ್ಸಾಮ್. ಪ್ರಿಲಿಮ್ಸಲ್ಲಾಗಲಿ, ಮೇನ್ಸಲ್ಲಾಗಲಿ, ಇಂಟರ್ವ್ಯೂ ಸ್ಟೇಜಸ್ಸಲ್ಲಾಗಲಿ ತುಂಬ ಡಿಸ್ಟ್ರಾಕ್ಷನ್ಸ್ ಇತ್ತು, ತುಂಬ ಅನ್ಸರ್ಟನಿಟಿ ಇತ್ತು. ಎಕ್ಸಾಮ್ ಇನ್ನೂ ರಿಸಲ್ಟು ಬಿಡ್ತಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಬಟ್ ದಿಸ್ ಈಸ್ ಅ ನೆಗೆಟಿವ್. ದೀಸ್ ಆರ್ ದ ನೆಗೆಟಿವ್. ತುಂಬ ನೆಗೆಟಿವ್ಸ್ ಇದೆ ಇದರಲ್ಲಿ. 2026 ಬನ್ನಿ, ಈಗ ಆಲ್ರೆಡಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಡೆಫಿನೆಟ್ಲಿ ಈ ಒಂದು ನೆಗೆಟಿವ್ ಇದಕ್ಕೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಲಿದೆ. ದಟ್ ಮೀನ್ಸ್ ನಿಮಗೆ ಎಕ್ಸಾಮು ತುಂಬ ಅಚ್ಚುಕಟ್ಟಾಗಿ ಹೋಗುವಂಥದ್ದು, ಅಂದರೆ ಅಡೆತಡೆ ತುಂಬ ಕಡಿಮೆ ಆಗಲಿದೆ. ದಟ್ ಮೀನ್ಸ್ ಕೊಟ್ಟಿರೋ ಶೆಡ್ಯೂಲ್ ಪ್ರಕಾರ 2026 ಜೂನ್ 5 ಫೈನಲ್ ರಿಸಲ್ಟ್ಸೇ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ, ಲೈಕ್ ಪ್ರಾವಿಷನಲ್ ಲಿಸ್ಟ್. ದಟ್ ಮೀನ್ಸ್ KPSCಲಿ ಮೊದಲ ಬಾರಿಗೆ ಈ ಥರ ನಿಮಗೆ ಹೇಳಿರುವಂಥದ್ದು. ಇಷ್ಟು ಪ್ರೋಸೆಸ್ ನೋಡದೆ ಹೋದಿದ್ದಲ್ಲಿ ನೀವು. ಸೊ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೀವು ಈ ಒಂದು ಎಕ್ಸಾಮ್ನ ನೆಗ್ಲೆಕ್ಟ್ ಮಾಡಬೇಡಿ. ಈ ಸರಿ ಬರ್ತಿರುವಂತಹ ಈ ಒಂದು ನೋಟಿಫಿಕೇಷನ್ 2026 ಈ ನೋಟಿಫಿಕೇಷನ್ನ ನೀವು ಮಿಸ್ ಮಾಡ್ತಿದ್ದೀರಿ ಅಂತಂದರೆ ಲೈಫಲ್ಲಿ ತುಂಬ ಒಳ್ಳೆ ಚಾನ್ಸು ಮಿಸ್ ಮಾಡ್ಕೊಂಡಂಗೆ. ಸೊ ಹಾಗಾಗಿ ಏನು ಮಾಡಿ ಅಂತಂದರೆ, ನಮಗೆ ಹಾರ್ಡ್ಲಿ 3 months ಫಾರ್ ಪ್ರಿಲಿಮ್ಸ್, 3 months ಫಾರ್ ಮೇನ್ಸ್, ಇಷ್ಟೇ ಟೈಮ್ ಇರೋದು. ಪ್ರಾಕ್ಟಿಕಲಿ ನೋಡಿದ್ದೆ ಅದರಲ್ಲಿ. ಸೊ ಹಾಗಾಗಿ ಮೈ ಸಜೆಷನ್ ಈಸ್ ಗೋ ಪ್ಯಾರಲಲಿ. ಓಕೆ, ಅಂದರೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡೂ ಜೊತೆಗೆ ತಗೊಂಡು ಹೋಗಿ. ಯಾಕೆಂದರೆ ಮೇನ್ಸ್ನ ನೀವು ನೆಗ್ಲೆಕ್ಟ್ ಮಾಡಿದ್ದೀರಿ ಅಂತಂದರೆ ಯು ಆರ್ ಔಟ್ ಆಫ್ ದ ಲಿಸ್ಟ್. ಈವನ್ ಮೈ ಓನ್ ಫ್ರೆಂಡ್ಸ್ ಇದ್ದಾರೆ, ನನ್ನ ಸ್ಟೂಡೆಂಟ್ಸು ಇದ್ದಾರೆ. ಪ್ರಿಲಿಮ್ಸಲ್ಲಿ ದೇ ಆರ್ ಸ್ಕೋರಿಂಗ್ ಆಲ್ಮೋಸ್ಟ್ 230, 250, 280. ಕಟ್ ಆಫ್ ಇದ್ದಿದ್ದೆ 200.
ಏನು ಪ್ಯೂರ್ಲಿ ಜಿ ಎಮ್ ಅಂತ ನೋಡಿದಾಗ. ರೆಸ್ಪೆಕ್ಟಿವ್ ಕ್ಯಾಟಗರಿ ಅಂತ ತಂಗ ಒಂದು 10ರಿಂದ 15 ಮಾರ್ಕ್ಸ್ ಈ ಥರ ವೇರಿ ಆಗುತ್ತೆ. ಬಟ್ ಈ ಸ್ಕೋರಿಂಗ್ ಅರೌಂಡ್ 240+, ಒನ್ ಆಫ್ ಮೈ ಸ್ಟೂಡೆಂಟ್. ಓಕೆ, ಐ ಯು ಪಿ ಎಸ್ ಸಿಲೂ ಕೂಡ ಇದೇ ಥರ ಬರುತ್ತೆ ಸ್ಕೋರ್. ಬಟ್ ಮೈನ್ಸಲ್ಲಿ ಏನಾಗ್ತಿದೆ, ಸೆಲೆಕ್ಟ್ ಆಗಿಲ್ಲ, ಈವನ್ ಇಂಟರ್ವ್ಯೂ ಕಾಲೇ ಬಂದಿಲ್ಲ. ಸೊ ನೀವು ಅರ್ಥ ಮಾಡ್ಕೋಬೇಕಿರೋದು ಏನು ಅಂತಂದರೆ, ಮೈನ್ಸ್ ಈಸ್ ದ ಮೈನ್ ಗೇಮ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಗಿವ್ ಇಟ್ 100%. ಈಗಲೇ ಮೈನ್ಸ್ಗೆ ಪ್ರಿಪೇರ್ ಆಗಿ, ದಟ್ ಇಸ್ ದ ಪಾಯಿಂಟ್. ನೀವು ಪ್ರಿಲಿಮ್ಸ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಮೈನ್ಸಲ್ಲಿ ಸ್ಕೋರ್ ಬರಲಿಲ್ಲ ಅಂತಂದರೆ ಅಫ್ಕೋರ್ಸ್ ದೆರ್ ಇಸ್ ನೋ ಯೂಸ್ ಆಫ್ ಇಟ್ ಅಲ್ವಾ. ಸೊ ಸಿಂಪಲ್ ಪಾಯಿಂಟ್ ಏನು, ಫೋಕಸ್ ಆನ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೀನ್ಸ್ ಎರಡು ಫೋಕಸ್ ಮಾಡಿ. ಅಟ್ಲೀಸ್ಟ್ ಈ ಫಸ್ಟ್ 2 months, ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ ಇದೆಯಲ್ಲ, ದಿಸ್ ಈಸ್ ದ ಮಂತ್ ವೇರ್ ಯು ನೀಡ್ ಟು ಫೋಕಸ್ ಬೋತ್ ಪ್ರಿಲಿಮ್ಸ್ ಪ್ಲಸ್ ಮೈನ್ಸ್. ಡೋಂಟ್ ನೆಗ್ಲೆಕ್ಟ್ ಈವನ್ ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್, ಎರಡು ಪ್ಯಾರಲಲ್ ಆಗಿ ತಗೊಂಡೋಗಿ. ಗಾಟ್ ಇಟ್? ಫೈನ್. ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ತುಂಬ ಸ್ಟೂಡೆಂಟ್ಸ್ ಮಿಸ್ ಮಾಡೋದು, ಪ್ರಿಲಿಮ್ಸ್ ಆದಮೇಲೆ ನೋಡ್ಕೊಳ್ಳೋಣ ಅಂತ ನೋಡ್ತಾರೆ ಹುಡುಗರು. ಎಸ್, ನೋಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಿಮ್ಮ ಗೇಮ್ ಎಲ್ಲ ಇರೋದು ಮೈನ್ಸ್ ಮತ್ತು ಇಂಟರ್ವ್ಯೂ ಅಲ್ಲಿ. ನೀವು ಅದನ್ನೇ ನೆಗ್ಲೆಕ್ಟ್ ಮಾಡ್ತಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ. ರೈಟ್, ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ಫೈನ್, ಓಕೆ. ಸೊ ನೋಟ್ಸ್ ಬನ್ನಿ, ಏನೇ ಇರಲಿ. ಸಿಲೆಬಸ್ ಮ್ಯಾಥ್ಸ್ ಯಾವ ಥರ ಇರುತ್ತೆ, ಸಿಲೆಬಸ್ ಮ್ಯಾಪ್, ಕೀವರ್ಡ್ ಆಗಲಿ ಎಲ್ಲಿ ಕವರ್ ಆಗಿದೆ ಚಾಪ್ಟರ್ ವೈಸು ಅಂತ. ಸೊ ಇದೊಂಥರ ನಿಮಗೆ ಸ್ಟ್ರಕ್ಚರ್ಡ್ ಆಗಿರುತ್ತೆ. ಓಕೆ, ಕೆಲವೊಂದು ನಾನು ಬುಕ್ಸ್ ನೋಡ್ತಿದ್ದೆ, ಅದೇನಾಗ್ತಿತ್ತು, ಎಲ್ಲಿದೆ ಏನೋ ಗೊತ್ತಾಗ್ತಾನೆ ಇರಲಿಲ್ಲ ಕಂಟೆಂಟು. ಸೊ ಹಾಗಾಗಿ ಏನು ಮಾಡಿದ್ದೀವಿ, ಚಾಪ್ಟರ್ ವೈಸ್, ಪೇಜ್ ವೈಸ್, ಕಂಪ್ಲೀಟ್ ನಿಮಗೆ ಸ್ಟ್ರಕ್ಚರ್ಡ್ ವೈಸ್ ಅರೇಂಜ್ ಮಾಡಿದ್ದೀವಿ. ಗಾಟ್ ಇಟ್? ಸೊ ದಿಸ್ ಈಸ್ ದ ಕಂಪ್ಲೀಟ್ ಸಿಲೆಬಸ್. ಸೊ ಇಲ್ಲಿ ನೋಡಿ, ನಿಮಗೆ ಪ್ರಿಯಾರಿಟಿ ಡ್ಯಾಶ್ ಬೋರ್ಡ್ ಕೂಡ ಕೊಡ್ತೀವಿ. ವಾಟ್ ಮೀನ್ ಬೈ ಪ್ರಿಯಾರಿಟಿ ಡ್ಯಾಶ್ ಬೋರ್ಡ್ ಅಂತಂದರೆ, ವೆರಿ ಹೈ, ಮೀಡಿಯಮ್ ಆ್ಯಂಡ್ ಲೋ ಟಾಪಿಕ್ಸ್ ಅಂತ. ಅಂದರೆ ನೀವು KPSC ಪ್ಲಸ್ UPSC ಲಾಸ್ಟ್ 5 years ಕ್ವಶನ್ ಪೇಪರ್ ನೋಡಿದ್ದೆ, ಅದರಲ್ಲಿ ಯು ವಿಲ್ ಗೆಟ್ ಸಮ್ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಬರುತ್ತೆ. ನಾವೇನು ಮಾಡಿದ್ದೀವಿ, ಇದನ್ನೆಲ್ಲ ಲಾಸ್ಟ್ 5 yearsನ ಕಂಪೈಲ್ ಮಾಡಿ ನೋಡಿದಾಗ, ಆಲ್ಮೋಸ್ಟ್ ವಿ ಹ್ಯಾವ್ ಎ ಟೀಮ್ ಆಫ್ 8 members, ಎಲ್ಲ ಕಂಪೈಲ್ ಮಾಡಿ ನೋಡಿದಾಗ, ದೀಸ್ ಆರ್ ದ ಟಾಪಿಕ್ಸ್ ವೇರ್ ದೇ ಆರ್ ಆಸ್ಕಿಂಗ್ ಆಲ್ಮೋಸ್ಟ್ 70% ಆಫ್ ದ ಕ್ವಶನ್ಸ್. ಇದು ನಾನು ಹೇಳ್ತಿರೋದಲ್ಲ, ದಿಸ್ ಈಸ್ ದ ಟ್ರೆಂಡ್ ಫ್ರಮ್ ಪ್ರೀವಿಯಸ್ ಕ್ವಶನ್ಸ್ ಆಸ್ಕ್ಡ್ ಬೈ ಬೋತ್ KPSC ಆ್ಯಂಡ್ UPSC. ಸೊ ನೀವು ಏನು UPSC ಯಾಕೆ ತಗೋತಿದ್ದೀರಾ ಅಂತಂದರೆ, ನಿಮಗೆಲ್ಲ ಗೊತ್ತೇ ಇದೆ, UPSC ಪ್ಯಾಟ್ರನ್ KPSC ಅಡಾಪ್ಟ್ ಮಾಡ್ಕೋತಾ ಇದೆ. ಯಾಕೆ ಅಂತಂದರೆ, ನೀವು ನೋಡಿ, ಕ್ವಶನ್ ಪೇಪರ್ಸ್ ಆಗಲಿ, ಸಿನಾಪ್ಸಿಸ್ ಆಗಲಿ, ಈವನ್ ಏನಾದ್ರು ಪ್ರಿಲಿಮ್ಸ್ ಆಗಲಿ, ಮೈನ್ಸ್ ಆಗಲಿ, ದೇ ಆರ್ ಎಕ್ಸ್ಪೆಕ್ಟಿಂಗ್ ಯು ಟು ಪರ್ಫಾರ್ಮ್ ಅಟ್ UPSC ಲೆವೆಲ್ ರಾದರ್ ದನ್ KPSC. ಐ ಥಿಂಕ್ ನಿಮಗೆ ಕ್ವಶನ್ ಪೇಪರ್ ನೋಡಿದ್ದೀರಾ ಅಂತಂದರೆ, ಈವನ್ ಗ್ರೂಪ್ B, ಗ್ರೂಪ್ C ನೋಡಿದ್ರು ನಿಮ್ಗೆ ಅರ್ಥ ಆಗ್ತಿದೆ, ಗ್ರೂಪ್ B, ಗ್ರೂಪ್ C ಪೇಪರ್ ನೋಡಿದ್ರು ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಇನ್ಕ್ಲೂಡೆಡ್ ಬೋತ್ UPSC ಆ್ಯಂಡ್ KPSC ಥೀಮ್ಸ್ ಇದರಲ್ಲಿ, ಪ್ರಿಯಾರಿಟಿಯಲ್ಲಿ ವೆರಿ ಹೈ ಅಂತ ತೋರಿಸಿದ್ವಲ್ಲ ಇದರಲ್ಲಿ. ಸೊ ನೀವು ಲಾಸ್ಟ್ 5 years ಪೇಪರ್ಸ್ನ ನೀವು ಒಂದ್ಸರಿ ಚೆಕ್ ಮಾಡಿದ್ದೆ, ಅದರಲ್ಲಿ ನಾವು ಕೂಡ PYQsನ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ಸೊ ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ, ಯು ಕ್ಯಾನ್ ಡೌನ್ಲೋಡ್ ಇಟ್. ಸೊ ಅಲ್ಲಿ ನಿಮಗೆ ಈ ವೆರಿ ಹೈ ಪ್ರಿಯಾರಿಟಿನ ಕೊಟ್ಟಿದ್ದೀವಿ. ಫೈನ್ ಏನಾ? ಸೊ ಇದು ನಿಮಗೆ ನೋಟ್ಸಲ್ಲಿ ಕವರ್ ಆಗುವಂಥದ್ದು. ಸೊ ಇದೇ ನೋಟ್ಸಲ್ಲಿ, ಯಾಕೆಂದರೆ ಹೇಳಿದ್ನಲ್ಲ, ನೀವು ನೋಟ್ಸ್ ಓದೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ರೆಕಗ್ನೈಸ್ ಮಾಡಿ ಎಕ್ಸಾಮಲ್ಲಿ ರೀಪ್ರೊಡ್ಯೂಸ್ ಮಾಡೋದಿದೆಯಲ್ಲ, ದಟ್ ಇಸ್ ದ ರಿಯಲ್ ಗೇಮ್. ನಿಮ್ಮ ಹತ್ರ ಎಷ್ಟೇ ಚೆನ್ನಾಗಿರೋ ನೋಟ್ಸ್ ಇರಲಿ, ಎಕ್ಸಾಮಲ್ಲಿ ಏನು ಬರುತ್ತೆ ಆ ಕಂಟೆಂಟು ನಿಮ್ಮ ನೋಟ್ಸಲ್ಲಿ ಇಲ್ಲ ಅಂತಂದರೆ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ಅಷ್ಟೊಂದು ಎನರ್ಜಿ ಹಾಕಿದ್ರು ದೇರ್ ಇಸ್ ನೋ ಯೂಸ್. ಫೈನ್. ಸೊ ಹಾಗಾಗಿ ವೆರಿ ಹೈ, ಮೀಡಿಯಮ್ ಆ್ಯಂಡ್ ಲೋ. ಸೊ ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ಇಫ್ ಯು ಆರ್ ಫಸ್ಟ್ ಟೈಮ್ ರೀಡರ್, ಫಸ್ಟ್ ಟೈಮ್ ನೀವು ರೀಡ್ ಮಾಡ್ತಿದ್ರೆ ಯು ಹ್ಯಾವ್ ಟು ಗೋ ಥ್ರೂ ಎಂಟೈರ್ ಟಾಪಿಕ್ ವೈಸ್ ಹೋಗಿ, ನೋ ಇಶ್ಯೂಸ್. ಬಟ್ ಸೆಕೆಂಡ್ ಟೈಮ್ ಅಂತ ನೀವು ಬಂದಾಗ ಯು ಹ್ಯಾವ್ ಟು ಗಿವ್ ಫಸ್ಟ್ ಪ್ರಿಯಾರಿಟಿ ಟು ವೆರಿ ಹೈ ಟಾಪಿಕ್ಸ್. ಸೊ ಇದು ಹೆಂಗೆ ಗೊತ್ತಾಗುತ್ತೆ, ಇಲ್ಲೂ ಮೆನ್ಷನ್ ಮಾಡಿದ್ದೀವಿ ಆ್ಯಂಡ್ ರೆಸ್ಪೆಕ್ಟಿವ್ ಟಾಪಿಕ್ ಕೆಳಗಡೆ ಮೆನ್ಷನ್ ಮಾಡಿದ್ದೀವಿ. ಚೆಕ್ ಇಟ್ ಒಂದ್ಸರಿ. ಎಸ್, ಇಲ್ಲೂ ನೋಡಿ, ಚಾಪ್ಟರ್ ಲಿಥೋಸ್ಪಿಯರ್ ಅಂತ ತೊಗೊಂಡಾಗ ನೀವು ಫಸ್ಟ್ ಚಾಪ್ಟರ್ ಅಟ್ ಗ್ಲಾನ್ಸ್ ಇರುತ್ತೆ, ಏನೇನು ಚಾಪ್ಟರಲ್ಲಿದೆ ಅಂತ. ದೆನ್ ಪ್ಲೇಸಸ್ ಆನ್ ಅರ್ತ್, ಇಲ್ಲಿ ನೋಡಿ ಪ್ರಿಯಾರಿಟಿ, ಲೋ ಪ್ರಿಯಾರಿಟಿ. ಯಾಕೆ ಅಂತಂದರೆ, ಈವೆನ್ ದೋ ಇಟ್ ಈಸ್ ಮೆನ್ಷನ್ಡ್ ಇನ್ ದ ಸಿಲೆಬಸ್, ಇಲ್ಲೇನಾಗುತ್ತೆ ಅಂತಂದರೆ ಕ್ವಶನ್ಸು ಎಕ್ಸಾಮ್ ಹಾಲಲ್ಲಿ ಬಂದಿಲ್ಲ. ಲಾಸ್ಟ್ ನೀವು 5 years ನೋಡಿದ್ವಿ, ಈವನ್ ನಾಟ್ ಓನ್ಲಿ 5 years, ನೀವು ಈವನ್ 10-15 years ತಗೊಳ್ಳಿ. ಬಟ್ ನಿಮಗೆ KSದು ನಾವು 4 ರಿಕ್ರೂಟ್ಮೆಂಟ್ಸ್, ಲಾಸ್ಟ್ 4 ರಿಕ್ರೂಟ್ಮೆಂಟ್ ಆಲ್ಮೋಸ್ಟ್ 2011ರಿಂದ ತೊಗೊಂಡಿದ್ದೀವಿ ಕ್ವಶನ್ ಪೇಪರ್ಸ್. ನೋಡಿದ್ದೆ ಅದರಲ್ಲಿ, ಇದರಲ್ಲಿ ಕ್ವಶನ್ಸ್ ಹಾರ್ಡ್ಲಿ
ಈವನ್ ನೀವು ಬಂದಿಲ್ಲ ಅಂತಂದ್ರೂ ತಪ್ಪಾಗಲ್ಲ. ಓಕೆ, ದೇ ಆರ್ ಸ್ಪೆಸಿಫಿಕಲಿ ಆಸ್ಕಿಂಗ್ ಸಮ್ ಟಾಪಿಕ್ಸ್ ಆ್ಯಂಡ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು KPSC, ಈವನ್ KS ಎಕ್ಸಾಮ್. ಸೊ ಹಾಗಾಗಿ ಪ್ರಿಯಾರಿಟಿ ಲೋ ಕೊಟ್ಟಿದ್ದೀವಿ ಇದಕ್ಕೆ. ಆ್ಯಂಡ್ ನಿಮಗೆ ಎವ್ರಿ ಟಾಪಿಕ್ಗೆ ಡೆಫಿನೇಷನ್ ಯು ಕ್ಯಾನ್ ರೈಟ್ ಡೈರೆಕ್ಟ್ಲಿ ದಿಸ್ ಆಸ್ ಎನ್ ಯುವರ್ ಇಂಟ್ರೋ. ಸೊ ಇದನ್ನ ಯಾಕೆ ಕೊಟ್ಟಿದ್ದೀವಿ ಅಂತಂದರೆ, ನೋಡಿ, ನಾವು ಮೆಟೀರಿಯಲ್ ಓದ್ಬೇಕಾದ್ರೆ 4 to 5 pages ಇತ್ತು, ಕರೆಕ್ಟಾ? ಎಸ್. ಪಾಯಿಂಟ್ ಏನು ಅಂತಂದರೆ, ಸೇಮ್ ಕಂಟೆಂಟ್ ಆ್ಯಕ್ಚುಲಿ ಇಲ್ಲೂ ನೋಡಿ, ಕ್ಲಾಸಿಫಿಕೇಶನ್ ಆಫ್ ಪ್ಲಾನೆಟ್ಸ್ ಇದೆಯಾ, ಇದೇ ಕಂಟೆಂಟು 4 to 5 pages ಇದೆ. ಇವನ್ ನಾನು ನೋಡಿ ರೆಫರ್ ಮಾಡಿದ್ದಂತಹ ನೋಟ್ಸಲ್ಲಿ ಇಷ್ಟೇ ಕಂಟೆಂಟ್ ಇರೋದು ಆ್ಯಕ್ಚುಲಿ, ಪ್ರಾಕ್ಟಿಕಲಿ ಹೇಳಬೇಕಂತಂದ್ರೆ. ಬಟ್ ಅದನ್ನು ಎಕ್ಸಾಮಲ್ಲಿ ಬರೀಲಿಕ್ಕೆ ನಾವೇನು ಮಾಡಬೇಕಿತ್ತು, ಫಸ್ಟು ಕೊಟ್ಟಿರೋ ಕಂಟೆಂಟ್ನ 5 pages ಇರೋದನ್ನು 1 page ಕನ್ವರ್ಟ್ ಮಾಡಬೇಕಾಗಿತ್ತು, ಅಂದರೆ ಕನ್ಸೈಸ್ ಮಾಡಬೇಕಿತ್ತು. ಇದನ್ನು ಮಗ್ಗಪ್ ಮಾಡಿ ನೆಕ್ಸ್ಟು ಎಕ್ಸಾಮಲ್ಲಿ ರೀಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಇಲ್ಲಿ ಏನಾಗ್ತಿತ್ತು ಅಂತಂದರೆ, ನೋಟ್ಸ್ ಇದೆ, ಎಸ್, ನಾನು ಅದನ್ನು ಕನ್ಸೈಸ್ ಮಾಡೋದು ಎಕ್ಸ್ಟ್ರಾ ಎಫರ್ಟು, ಆ್ಯಂಡ್ ಮಗ್ಗಪ್ ಮಾಡಿ ಎಕ್ಸಾಮ್ ಮಾಡೋದು, ಅಫ್ಕೋರ್ಸ್ ಇದಂತೂ ಮಾಡಲೇಬೇಕು, ಕರೆಕ್ಟಾ? ಬಟ್ ಇಲ್ಲಿ ನೋಟ್ಸ್ದು ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ, ನಿಮ್ಮ ಹತ್ರ ರೆಡಿಮೇಡ್, ಲೈಕ್ ಇಟ್ಸ್ ಎ ಕುಕ್ಡ್ ಫುಡ್ ಅಂತ ಹೇಳ್ಬೋದು. ಯಾವ ಥರ ಅಂತಂದರೆ, ಆಲ್ರೆಡಿ ಇಟ್ಸ್ ಎ ರೆಡಿಮೇಡ್ ಕುಕ್. ಸೊ ನಿಮ್ಮ ಟೇಬಲ್ ಮೇಲೆ ತಂದು ಇಟ್ಟಂಗೆ, ಯು ಜಸ್ಟ್ ನೀಡ್ ಟು ಕನ್ಸ್ಯೂಮ್ ಇನ್ ಎ ರೈಟ್ ಮ್ಯಾನರ್ ಆ್ಯಂಡ್ ಸ್ಪಿಟ್ ಇಟ್ ಔಟ್, ಲೈಕ್ ರೀಪ್ರೊಡ್ಯೂಸ್ ಅಂತ ಹೇಳ್ಬೋದು ನೀವು ಇನ್ ಅ ಪೇಪರ್. ಕನ್ಸ್ಯೂಮ್ ಮಾಡಿ ಯು ಜಸ್ಟ್ ಸ್ಪಿಟ್ ಇಟ್ ಔಟ್ ಇನ್ ಅ ಪೇಪರ್, ಏನದು ಲೇಮನ್ ಟರ್ಮ್ಸಲ್ಲಿ ಹೇಳಬೇಕು ಅಂತಂದರೆ. ಸೊ ದಿಸ್ ಈಸ್ ಎ ರೆಡಿಮೇಡ್, ದಟ್ಟು ಆ್ಯಂಡ್ ವೆರಿ ಸ್ಪೆಷಲ್. ಏನು ಗೊತ್ತಾ ಇಲ್ಲಿ ನಿಮಗೆ, ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ತುಂಬ ಸರಿ ನನ್ನ ಆನ್ಸರ್ಸಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡಬೇಕಿದೆ, ನಾನು ಐ ವಾಂಟ್ ಟು ವರ್ಕ್ ಆನ್ ದಟ್ ಅಂತ ಹೇಳ್ತಿದ್ರು. ಸೊ ಆ ಒಂದು ಕೂಡ ನಾವೇ ಮಾಡಿದ್ದೀವಿ ನೋಡಿ. ಕೀ ಫ್ಯಾಕ್ಟ್ಸನ್ನು ನೀವು ಮೆನ್ಷನ್ ಮಾಡಲೇಬೇಕು. ಸಿ ಹಿಯರ್, ದಿಸ್ ಈಸ್ ವಾಟ್ ವ್ಯಾಲ್ಯೂ ಅಡಿಷನ್ ಆ್ಯಕ್ಚುಲಿ. ಲೇಟೆಸ್ಟ್ ಡೆವಲಪ್ಮೆಂಟ್ 2024-26 ಏನು ಈ ಟಾಪಿಕ್ ರಿಲೇಟೆಡ್ ಏನು ಕರೆಂಟ್ ಅಫೇರ್ಸ್ ಆಗಲಿ ಏನು ಅಪ್ಡೇಟ್ ಆಗಿದೆ, ವಿ ಹ್ಯಾವ್ ರೆಫರ್ಡ್ ದ ಮಂತ್ಲಿ ಮ್ಯಾಗ್ಝಿನ್ಸ್, ಮಾರ್ಕೆಟಲ್ಲಿ ಸಿಗುವಂಥ ಮಂತ್ಲಿ ಮ್ಯಾಗ್ಝಿನ್ಸ್ ಅಂತ ತಗೊಂಡು ಇದಕ್ಕೆ ಲಿಂಕ್ ಮಾಡಿ ವಿ ಹ್ಯಾವ್ ಗಿವೆನ್ ದಟ್ ಇನ್ ಎವ್ರಿ ಟಾಪಿಕ್. ಸರ್ ಬರೀ ಇದೊಂದೇ ಟಾಪಿಕ್ಗ? ನೋ, ಇಟ್ ಕವರ್ಸ್ ಎವ್ರಿ ಟಾಪಿಕ್ ಕರೆಂಟ್ ಅಫೇರ್ಸ್, ರೈಟ್? ಆ್ಯಂಡ್ ಕ್ವಿಕ್ ರಿವಿಷನ್, ಆಲ್ಮೋಸ್ಟ್ ನೀವು ಟಾಪಿಕ್ ಓದಿದ್ರಿ, ದೆನ್ ಕ್ವಿಕ್ ರಿವಿಷನ್ ಚಾಪ್ಟರ್ ಎಂಡ್ ಆದಮೇಲೆ ಯು ಹ್ಯಾವ್ ಟು ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. ದೆನ್ PYQ ಬಗ್ಗೆ ತಿಳ್ಕೊಂಡ್ರಿ, ಸೊ ಇಂಪಾರ್ಟೆಂಟಾ ಇಲ್ವಾ ಅಂತ. ದೆನ್ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಕ್ವಶನ್ಸ್, ಇಲ್ಲಿ ನೀವೇನು ಮಾಡಬೇಕು, ಹೌ ದ ಸ್ಟಡಿ ಆಫ್ ಸೀಸ್ಮಿಕ್ ವೇವ್ಸ್ ರಿವೀಲ್ಸ್ ದ ಸ್ಟ್ರಕ್ಚರ್ ಆಫ್ ಅರ್ತ್ ಇಂಟೀರಿಯರ್ ಅಂತಿದೆ. ಈ ಕ್ವಶನ್ಸ್ಗೆ ಟ್ರೈ ಟು ಆನ್ಸರ್. ಎನಿವೇ ನೀವು ಚಾಪ್ಟರ್ ಓದಿದ್ದೀರಾ, ಈ ಕ್ವಶನ್ಸ್ಗೆ ಟ್ರೈ ಟು ಆನ್ಸರ್. ಸೊ ದ್ಯಾಟ್ ನೀವು ಇಷ್ಟು ಪ್ರೊಸೆಸ್ ಮಾಡಿದ್ದೀರಾ ಅಂತಂದರೆ ಲೆಕ್ಕ ಹಾಕಿ, ಫಸ್ಟ್ ಕಂಟೆಂಟ್ ಓದ್ತೀರಾ, ದೆನ್ ಕ್ವಿಕ್ ರಿವಿಷನ್ ಮಾಡ್ತೀರಾ, ದೆನ್ PYQ ಪ್ಲಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು, ಯಾಕೆಂದರೆ ಅದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೇಳಿದ್ದಾನೆ, ಆ ಬೇಸಿಸ್ ಮೇಲೆ ನಿಮಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇರುತ್ತೆ. ದಿಸ್ ಈಸ್ 1, 2, 3. ದಟ್ ಮೀನ್ಸ್ ನೀವು ಒಂದು ಸರಿ ನೋಟ್ಸ್ನ ಮುಗಿಸಿದ್ದೀರಾ ಅಂತಂದರೆ ಇಟ್ಸ್ ಲೈಕ್ ಯು ಹ್ಯಾವ್ ಡನ್ 3 times ರಿವಿಷನ್. ಟು ಬಿ ಪ್ರಿಸೈಸ್ 2 times ರಿವಿಷನ್ ಪ್ಲಸ್ 1 ರೀಡಿಂಗ್, ಯು ಕ್ಯಾನ್ ಸೇ 2 + 1. ಸೊ ಇದು ನಿಮಗೆ ಸೈಂಟಿಫಿಕಲಿ ಡಿಸೈನ್ ಮಾಡಿರೋದು ಈ ಥರ. ನೀವು ಒಂದೇ ಸರಿ ಮೆಟೀರಿಯಲ್ ಓದಿದ್ರು ಸಮೇತ ಯು ಆರ್ ಇನ್ ಎ ಪೊಸಿಷನ್ ಟು ಏನದು ಡಿಕೋಡ್ ದ ಆನ್ಸರ್ಸ್ ಇನ್ ಎಕ್ಸಾಮ್ ಪೇಪರ್. ಯಾಕೆಂತಂದರೆ ಇಲ್ಲೇ ನಿಮಗೆ ಟೆಸ್ಟ್ ಬರ್ದಂಗೆ, ನೀವು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿದ್ದೀರಾ, ಯು ಜಸ್ಟ್ ನೀಡ್ ಟು ರೀಕಾಲ್ ಅಂತ ಹೇಳ್ತೀವಲ್ಲ, ರೀಕಾಲ್ ಮಾಡಿ. ಆ್ಯಕ್ಟಿವ್ ರೀಕಾಲ್ ಆಗಿರ್ಬೋದು, ಆರ್ ಯು ಕ್ಯಾನ್ ಬ್ರೈನ್ ಸ್ಟಾಮ್. ಆ ಟಾಪಿಕ್ಸ್ ಇಟ್ಕೊಂಡು ಬ್ರೈನ್ ಸ್ಟಾಮ್ ಮಾಡಿ, ನಿಮ್ಗೆ ಏನು ಗೊತ್ತಿದೆ ಅದನ್ನು ಒಂದು 1 to 2 minutes ಯು ಜಸ್ಟ್ ಡೂ ದಟ್. ಇಷ್ಟು ಮಾಡಿದ್ದೀರಾ ಅಂತಂದರೆ ಯು ಆರ್ ಡನ್ ವಿತ್ ಅ ಪ್ರಿಪರೇಷನ್. ಇಷ್ಟು ಮಾಡಿದ್ದೀರಾ ಅಂತಂದರೆ ನೀವು ಕಂಟೆಂಟ್ ಓದಿದ್ದಾಯಿತು, ರೀಕಾಲ್ ಮಾಡಿದ್ದಾಯಿತು, ಈವನ್ ಪೇಪರ್ಸ್ ಮೇಲೆ ಬರೆದಿದ್ದು ಆಯಿತು. ದಟ್ ಮೀನ್ಸ್ ಎಫೆಕ್ಟಿವ್ಲಿ 3 times ಓದಂಗೆ ಆಗುತ್ತೆ. ದಿಸ್ ಈಸ್ ದ ವೆರಿ ಯೂನಿಕ್ನೆಸ್ ಆಫ್ ದ ನೋಟ್ಸ್, ರೈಟ್? ಅದು ನಿಮಗೆ ಕನ್ಸೈಸಾಗಿ ಸಿಗ್ತಾ ಇದೆ. ದಿಸ್ ಈಸ್ ಹೌ ಯು ಹ್ಯಾವ್ ಟು ಯುಟಿಲೈಸ್ ದಿಸ್ ಮೆಟೀರಿಯಲ್, ದಟ್ಸ್ ವಾಟ್ ಐ ಆಮ್ ಕನ್ವೇಯಿಂಗ್, ರೈಟ್? ನೆಕ್ಸ್ಟ್ ನೋಡಿ, ರಾಕ್ಸ್ ಅಂತ ಬಂದಾಗ ಇಟ್ಸ್ ಎ ಮೀಡಿಯಂ ಪ್ರಿಯಾರಿಟಿ. ಸೇಮ್ ಬೇಸಿಸ್ ಮೇಲೆ ಇಲ್ಲಿ ಹೇಳಿದೆ ನೋಡಿ. ಡೆಫಿನೇಷನ್ ಅಂತ ಬಂದಾಗ ಯು ಹ್ಯಾವ್ ಟು ಮೆನ್ಷನ್ ದಿ ಸೈಂಟಿಫಿಕ್ ಡೆಫಿನೇಷನ್. ಸುಮ್ಮನೆ ರಾಕ್ ಅಂತಂದು ಬಂದರೆ ಏನೋ ಒಂದು ಡೆಫಿನೇಷನ್ ಬರೆದು ಯು ವಾಂಟ್ ಗೆಟ್ ಗುಡ್ ಮಾರ್ಕ್ಸ್ ದೇರ್. ಯು ಹ್ಯಾವ್ ಟು ರೈಟ್ ಸೈಂಟಿಫಿಕ್ ಡೆಫಿನೇಷನ್. ಹಿಯರ್ ಎ ಸಾಲಿಡ್ ಅಗ್ರಿಗೇಟರ್ ಆಫ್ ಮಿನರಲ್ಸ್. ಆ್ಯಕ್ಚುಲಿ ರಿಯಾಲಿಟಿ ಏನು ಅಂತಂದರೆ, ನಾವು ಎಷ್ಟೇ ಓದಿದ್ರು ಎಕ್ಸಾಮಲ್ಲಿ ನಮಗೆ ಸಿಗೋದು 4 to 5 minutes ಅಷ್ಟೇ. ವಿ ನೋ ದಟ್, ಎವ್ರಿ ಒನ್ ನೋಸ್ ದಟ್.
ಈಚ್ ಕ್ವಶನ್ಗೆ ನಿಮಗೆ ಸಿಗೋದೆ 4 to 5 ಮಿನಿಟ್ಸ್. 4 to 5 ಮಿನಿಟ್ಸ್ ಎಷ್ಟು ಬರೀಬೋದು ನೀವು ಯೋಚನೆ ಮಾಡಿ. ಅದರಲ್ಲಿ ನಾಟ್ ಓನ್ಲಿ ಬರೆಯೋದು ಬಟ್ ಆಲ್ಸೋ ಯು ಹ್ಯಾವ್ ಟು ರೀಕಾಲ್. ಕಂಟೆಂಟ್ನ ಫಸ್ಟು ರೀಕಾಲ್ ಮಾಡಬೇಕು, ನಮ್ಮ ತಲೆಯಲ್ಲಿರಬೇಕು. ತಲೆಯಲ್ಲಿದ್ದಾಗ ಮಾತ್ರ ಪೇಪರಲ್ಲಿ ಬರುವಂಥದ್ದು, ಕರೆಕ್ಟಾ? ಸೊ 4ರಿಂದ 5 ನಿಮಿಷದಲ್ಲಿ ಮಾಡಬೇಕಾಗುತ್ತೆ ನಾವು. ನೀವು ನೋಡಿದ್ದೆ ಅದರಲ್ಲಿ ಆಲ್ಮೋಸ್ಟ್ 20-23 ಕ್ವಶನ್ಸ್ ಕೊಡ್ತಿದ್ದಾರೆ. ಅಷ್ಟು ನೀವು ರೀಕಾಲ್ ಮಾಡಿ ಬರೆಯೋದಿದೆಯಲ್ಲ, ದಟ್ ಇಸ್ ಅ ಹ್ಯೂಜ್ ಟಾಸ್ಕ್. ಸೊ ಆ ಒಂದು ವಿಷಯ ಅಂತ ಬಂದಾಗ ನಿಮಗೆ ಈ ಒಂದು ನೋಟ್ಸು ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಎಲ್ಲ ಕನ್ಸೈಸಾಗಿ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ಕ್ಲಾಸಿಫಿಕೇಶನ್ ಆಫ್ ರೋಗ್ಸ್ ಆಲ್ಮೋಸ್ಟ್ 7 pages ಇತ್ತು ನಾನು ಓದಿದ್ದು ಮೆಟೀರಿಯಲಲ್ಲಿ, ರೈಟ್? 7 pagesನ ನಮಗೆ ಎಕ್ಸಾಮ್ಗೆ ರಿಲೆವೆಂಟ್ ಆಗಿ, ಯಾಕೆಂದರೆ ಇದು ನಾವೇನು ಮಾಡಿದ್ವಿ, ನಮ್ಮ ಒಂದು ಮೇನ್ಸ್ ಎಕ್ಸಾಮ್ ಬೋತ್ KPSC ಆ್ಯಂಡ್ UPSC ಇದೆಯಲ್ಲ, ಈ ಥರ ಮಾಡಿದ್ವಿ. 1 page ನೋಟ್ಸ್ ಅಂತ ಹೇಳ್ತೀವಲ್ಲ, 1 page ನೋಟ್ಸ್. ಈ 1 page ನೋಟ್ಸು ನಾವು ಮಾಡಿದ್ವಿ. ಯಾರು ನಾವು ಪ್ರಿಪೇರ್ ಆದ್ವಲ್ಲ ಆ್ಯಸ್ ಎ ಟೀಮ್ ಅಂತ. ಸೊ ವಿ ಹ್ಯಾವ್ ಮೇಡ್ ದಿಸ್ 1 page ನೋಟ್ಸ್. ಆ 1 page ನೋಟ್ಸ್ ಮಾಡಿ, ದಟ್ಸ್ ಹೌ ವಿ ಹ್ಯಾವ್ ಯೂಸ್ಡ್ ದಟ್ ಇನ್ ಅವರ್ ಮೇನ್ಸ್, ಬೋತ್ UPSC ಆ್ಯಂಡ್ KPSC ಮೇನ್ಸಲ್ಲಿ ಯೂಸ್ ಮಾಡಿದ್ವಿ. 2023ರಿಂದ 24 ಆಗಲಿ 26 ಆಗಲಿ ಇದೇ ಥರ ನಾವು ಯೂಸ್ ಮಾಡಿರೋದು. ದಿಸ್ ವರ್ಕ್ಸ್ ಅಸ್, ಇದು ನಮಗೆ ವರ್ಕ್ ಆಗಿದೆ. ದಟ್ಸ್ ವೈ ಇದು ನಿಮಗೂ ಕೂಡ ವರ್ಕ್ ಆಗುತ್ತೆ ಅಂತ ಐ ಬಿಲೀವ್. ಇಟ್ಸ್ ವರ್ಕ್ಸ್ ಫಾರ್ ಯು ಆ್ಯಸ್ ವೆಲ್. ಯಾಕೆಂದರೆ ನಮಗೆ ಕನ್ಸೈಸ್ ನೋಟ್ಸ್ ಇತ್ತು ಅಂತಂದರೆ ಇದನ್ನೇ ಡೈರೆಕ್ಟಾಗಿ ನಾವು ಎಕ್ಸಾಮಲ್ಲಿ ಬರೆದು ಬರ್ತೀವಿ. ನೀವು ಅಲ್ಲಿ ಬರೀಬೇಕಾದ್ರೂ ನಿಮ್ಗೆ ನೆನಪಾಗೋದೇ ನಿಮ್ಮ ನೋಟ್ಸಲ್ಲಿರೋ ಕಂಟೆಂಟು. ಸೊ ಹಾಗಾಗಿ ನಾನು ತುಂಬ ಸರಿ ಹೇಳಿದ್ದೀನಿ, ನಿಮ್ಮ ನೋಟ್ಸು ನಿಮ್ಮ ಫೈನಲ್ ಸೆಲೆಕ್ಷನನ್ನು ಡಿಸೈಡ್ ಮಾಡುತ್ತೆ. ನಿಮ್ಮ ನೋಟ್ಸು ನಿಮ್ಮ ಫೈನಲ್ ಸೆಲೆಕ್ಷನನ್ನು ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ಚೂಸ್ ದ ರೈಟ್ ನೋಟ್ಸ್ ಆ್ಯಂಡ್ ಯುಟಿಲೈಸ್ ಇನ್ ಅ ಬೆಸ್ಟ್ ಪಾಸಿಬಲ್ ಮ್ಯಾನರ್ ಈ ಒಂದು ನೋಟ್ಸನ್ನು. ಅದೇ ರೀತಿ ರೈಟ್ ವೇಲ್ ಕೂಡ ಓದೋದು ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ಐ ಹ್ಯಾವ್ ಮೇಕಿಂಗ್ ದಿಸ್ ವಿಡಿಯೋ. ಇದನ್ನು ಮಾಡ್ತಿರೋ ಉದ್ದೇಶನ ಇದು, ನೀವು ಯಾವ ಥರ ನೋಟ್ಸ್ನ ಉಪಯೋಗಿಸ್ಕೋಬೋದು ಅನ್ನೋ ಪಾಯಿಂಟಲ್ಲಿ, ರೈಟ್? ಸೇಮ್ ನೋಡಿ, ಕ್ವಿಕ್ ರಿವಿಷನ್ ಆಯಿತು, PYQ ರಿಲೆವೆನ್ಸ್, ದೆನ್ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಕ್ವಶನ್ಸ್. ನೀವು ಇಷ್ಟು ಬರೆದಿದ್ದೀರಾ ಅಂತಂದರೆ, ಇಷ್ಟು ಆ್ಯಕ್ಟಿವ್ ರೀಕಾಲ್ ಮಾಡಿದ್ದೀರಾ ಅಂತಂದರೆ ದಿಟ್ಸ್ ಮೋರ್ ದೆನ್ ಎನಫ್. ನೀವು ಆಲ್ಮೋಸ್ಟ್ ಇಲ್ಲೇ ಒಂದು ಟೆಸ್ಟ್ ಬರ್ದಂಗೆ, ಪಾಠ ಓದಿ ಇಲ್ಲೇ ಟೆಸ್ಟ್ ಬರ್ದಂಗೆ, ನೀವು ನೋಟ್ಸ್ನ ಓದಿ ಇಲ್ಲೇ ಟೆಸ್ಟ್ ಬರ್ದಂಗೆ. ದಟ್ ಮೀನ್ಸ್ ನೋಟ್ಸಲ್ಲಿ ನಿಮಗೆ 2 ಆ್ಯಕ್ಟಿವಿಟಿ ನಡೀತಾ ಇದೆ. ದಟ್ ಇಸ್ ಅ ಹ್ಯೂಜ್ ಬೆನಿಫಿಟ್ ಆ್ಯಕ್ಚುಲಿ. ಗಾಟ್ ಇಟ್? ಫೈನ್. ನೆಕ್ಸ್ಟ್ ಹತ್ತಿಬೇಕು ನೋಡಿ. ಸೊ ದಿಸ್ ಈಸ್ ದ ವೆರಿ ಹೈ ಪ್ರಿಯಾರಿಟಿ. ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ವೆರಿ ಹೈ ಪ್ರಿಯಾರಿಟಿ, ಬಿಕಾಸ್ ದಿಸ್ ಈಸ್ ದ ರಿಪೀಟೆಡ್ PYQ, ಪ್ರೀವಿಯಸ್ ಇಯರ್ ಕ್ವಶನ್. ದಿಸ್ ಈಸ್ ದ ವೆರಿ ಹೈ ಪ್ರಿಯಾರಿಟಿ ಬೇಸಿಸ್ ಸ್ಟಡಿ. ಹೇಳ್ತಿದ್ದೀನಿ ನಾನು, PBS ಸ್ಟಡಿಯಲ್ಲಿ ದಿಸ್ ಇಸ್ ದ ಹೈ ಪ್ರಿಯಾರಿಟಿ. ಕಾನ್ಸೆಪ್ಟ್ ಬಂತು, ಎಕ್ಸ್ಪ್ಲನೇಷನ್ ಸಿಂಪಲ್ ಇರುತ್ತೆ. ನಿಮಗೆ ಎಕ್ಸಾಮಲ್ಲಿ ಯಾವ ಥರ ಬರೀಬೇಕಲ್ವಾ ಅದೇ ಫಾರ್ಮೆಟಲ್ಲಿ ಇರುತ್ತೆ, ಆ್ಯಸ್ ಇಟ್ ಈಸ್. ನೀವು ಇದನ್ನು ಜಸ್ಟು ಮಗಪ್ ಮಾಡಿ ಐ ಥಿಂಕ್ ರೀಪ್ರೊಡ್ಯೂಸ್ ಮಾಡಿದ್ದೀರ ಅಂತಂದರೆ ದಟ್ಸ್ ಮೋರ್ ದೆನ್ ಎನಫ್ ಟು ಕ್ಲಿಯರ್ ದ ಎಕ್ಸಾಮ್, ಮೇನ್ಸ್ ಎಕ್ಸಾಮ್. ಯಾಕೆಂದರೆ ನಮ್ಮ KS ಎಕ್ಸಾಮ್ ಅಂತ ನೋಡಿದಾಗ ಅನಾಲಿಸಿಸ್ ಕ್ವಶನ್ಸು ತುಂಬ ಕಡಿಮೆ ಇದೆ ಕಂಪೇರ್ ಟು UPSC, ಯಾವುದು KPSC. ಆ್ಯಸ್ ಇಟ್ ಈಸ್ ನಮ್ಮ ಸಿಲೆಬಸ್ಸಲ್ಲಿ ಏನಿದೆಯಲ್ಲ ಅದನ್ನು ತಗೊಂಡೇ ಹೇಳ್ತಾನೆ, ಯಾವುದರಲ್ಲಿ? KPSC. ಸೊ ಹಾಗಾಗಿ ನೀವು ಇದನ್ನು ಓದಿದ್ದೀನಿ ಅಂತಂದರೆ ಆ್ಯಸ್ ಇಟ್ ಈಸ್ ಅಲ್ಲೋಗಿ ಬರೀಬೋದು. ಸಿಂಪಲ್. ನೀವು ಇದೇ ಟೇಬಲ್ನ ಎಕ್ಸಾಮಲ್ಲಿ ಬರೀರಿ, ರ್ಯಾದರ್ ದೆನ್ 1 page ಆದಮೇಲೆ ಒಂದು ಈ ಥರ ಬರೆಯೋ ಬದಲು ಯು ಹ್ಯಾವ್ ಟು ರೆಪ್ರೆಸೆಂಟ್ ಇನ್ ಈ ಒಂದು ಟೇಬಲರ್ ಫಾರ್ಮೇಟ್, ಸೊ ದಟ್ ನಿಮ್ಮ ಟೈಮು ಸೇವ್ ಆಗುತ್ತೆ, ಸ್ಪೇಸು ಸೇವ್ ಆಗುತ್ತೆ, ರೈಟ್? ಸೊ ನೀವು ಇದನ್ನೇ ಹೆಡ್ಡಿಂಗ್ನೇ ಆನ್ಸರ್ ಅಂತ ಬರೆದ್ರೂ ಕೂಡ ದಟ್ಸ್ ಮೋರ್ ದೆನ್ ಎನಫ್. ದಟ್ಸ್ ಹೌ ವಿ ಹ್ಯಾವ್ ಮೇಡ್ ಎ ನೋಟ್ಸ್. ದಿಸ್ ಈಸ್ ಕಾಲ್ಡ್ 2 page ನೋಟ್ಸ್. ಇದು 1 page ನೋಟ್ಸ್ ಅಂತ ಹೇಳೋಕ್ಕಾಗಲ್ಲ, 2 page ನೋಟ್ಸ್ ಇದೆ, ರೈಟ್? ನಿಮಗೆ 10-15 pages ಇರೋದು ವಿ ಹ್ಯಾವ್ ಮೇಡ್ ಇಟ್ ಇಂಟು 2 page ನೋಟ್ಸ್. ಆ್ಯಂಡ್ ಅಗೈನ್ ವ್ಯಾಲ್ಯೂ ಎಡಿಷನ್ ಅಂತ ಬಂದಾಗ ಕರೆಂಟ್ ಅಫೇರ್ಸ್, ನೀವು ಕರೆಂಟ್ ಅಫೇರ್ಸ್ಗೆ ಸಪ್ರೇಟಾಗಿ ಯಾವುದೇ ರೀತಿ ಹೊಸ ಮ್ಯಾಗ್ಝಿನ್ ಫಾರ್ ದ ಪರ್ಪಸ್ ಆಫ್ ಮೇನ್ಸ್ ನೋಡೋ ಅವಶ್ಯಕತೆ ಇಲ್ಲ. ವಿ ಹ್ಯಾವ್ ಇನ್ಕ್ಲೂಡೆಡ್ ಟಿಲ್ ಮಾರ್ಚ್ 2026. ಯಾಕೆಂದರೆ ನಾವು ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದು ನೋಟ್ಸ್ ಮಾಡಲಿಕ್ಕೆ. ಈಗ ಆಲ್ಮೋಸ್ಟ್ ಜುಲೈ ಆಗಸ್ಟ್ ಬರ್ತಾ ಇದೆ ಅಲ್ವಾ. ಆಲ್ಮೋಸ್ಟ್ ವಿ ಹ್ಯಾವ್ ಟೇಕನ್ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಆಲ್ಮೋಸ್ಟ್ 4 months. ಜೂನ್, ಜುಲೈ 4 to 5 months ತೊಗೊಂಡಿದ್ದೀವಿ. ಗಾಟ್ ಇಟ್? ಏನದು ಒಂದು ಡಿಸೈನ್ ಮಾಡಲಿಕ್ಕಾಗಲಿ, ಸೊ ಯಾವ ಥರ ಇರಬೇಕು ಅಂತ ಪ್ಲ್ಯಾನ್ ಮಾಡಿರೋದಾಗಲಿ. ಗಾಟ್ ಇಟ್? ಸೊ ಈ ಲೇಟೆಸ್ಟ್ ಡೆವಲಪ್ಮೆಂಟ್ ಇದೆಯಲ್ಲ, ಇದು ನಿಮಗೆ ಯಾವುದೇ ರೀತಿ ಯಾವುದೇ ನೋಟ್ಸಲ್ಲಿ ಸಿಗಂಗಿಲ್ಲ ಅನ್ನೋದಕ್ಕಿಂತ ನಮಗೆ ಸಿಕ್ಕಿಲ್ಲ. ದಟ್ ಇಸ್ ದ ಹೋಲ್ ಪಾಯಿಂಟ್. ಇಲ್ಲಿ ನಿಮಗೆ ಇನ್ಕ್ಲೂಡ್ ಮಾಡಲಾಗಿದೆ. ಫೈನ್.
ಎಸ್, ಸೊ ಏನು ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬೇಕು, ವಿ ಹ್ಯಾವ್ ಗಿವೆನ್ ದಟ್ ಒನ್ ಆಲ್ಸೋ. ಇದು ಆ್ಯಕ್ಚುಲಿ ಇದು ಪ್ರಿಲಿಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸರ್ ಈ ನೋಟ್ಸ್ ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುತ್ತೆ, ಎಸ್ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಫಾರ್ ಪ್ರಿಲಿಮ್ಸ್ ಆಲ್ಸೋ. ಬಟ್ ಟು ಬಿ ಪ್ರಿಸೈಸ್ ಮೇನ್ಸಿಗೆ ಅಂತ ಮಾಡಿರುವಂಥದ್ದು. ಸೇಮ್ ಕ್ವಿಕ್ ರಿವಿಷನ್ ಆಗಲಿ, ದೆನ್ ಪಿ ವೈ ಕ್ಯೂ ರಿಲೆವೆನ್ಸ್ ವೆರಿ ಹೈ. ಸೊ ಇದನ್ನು ನೀವು ಮಗಪ್ ಮಾಡಿರಬೇಕು, ಯು ಹ್ಯಾವ್ ಟು ಬೈ ಹಾಟ್ ಮಾಡಿರಬೇಕು. ಸೇಮ್ ಅಗೈನ್ ಕ್ವಶನ್ಸ್ ಬಂತು. ಆಲ್ಮೋಸ್ಟ್ 3 ಟೈಮ್ಸ್ ನೀವು ಒಂದು ಟಾಪಿಕ್ನ ಓದ್ತಿದ್ದೀರಾ ಅಂತಂದರೆ ನಿಮ್ಮ ಬ್ರೈನಲ್ಲಿ ಈಸಿಯಾಗಿ ಕೂರುತ್ತೆ. ದಟ್ ಇಸ್ ದ ಹೋಲ್ ಪಾಯಿಂಟ್. ಫೈನ್, ಇದೇ ರೀತಿ ಎಲ್ಲ ಟಾಪಿಕ್ಕಿಗೂ ಮಾಡಿದ್ದೀವಿ. ಯು ವೋಂಟ್ ಮಿಸ್ ಎ ಈವನ್ ಸಿಂಗಲ್ ಟಾಪಿಕ್. 2 ಪೇಜ್ ನೋಟ್ಸ್ ಅಂತ ಹೇಳ್ತೀವಿ ನೋಡಿ, ಇಟ್ಸ್ ಲೈಕ್ ಎ ಫೈನಲ್ ಲಾಸ್ಟ್ ಮಿನಿಟ್ ರಿವಿಷನ್ ನೋಟ್ಸ್ ಅಂತೀವಿ ನೋಡಿ. ಫೈನಲ್ ಲಾಸ್ಟ್ ಮಿನಿಟ್ ರಿವಿಷನ್ ನೋಟ್ಸ್ ಅಂತೀವಿ ನೋಡಿ. ದಟ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ಒನ್ ಮೋರ್ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ನಿಮಗೆ ಎವ್ರಿ ಟಾಪಿಕ್ ಆದಮೇಲೆ ಸ್ವಲ್ಪ ಪೇಜ್ ಬಿಟ್ಟಿರ್ತೀವಿ, ಇಲ್ಲೇ ಹಾಫ್ ಪೇಜ್. ಎಸ್, ನೀವು ಮತ್ತೆ ನಾನು ಹೇಳಿದ್ದೀನಿ ತುಂಬ ಸರಿ, ಡೋಂಟ್ ಮಲ್ಟಿಪ್ಲೈ ದ ರಿಸೋರ್ಸಸ್. ಮಲ್ಟಿಪ್ಲೈ ಮಾಡಬೇಡಿ. ಏನೇ ಕಂಟೆಂಟ್ ಇದ್ದರೂ ಆ್ಯಡ್ ಹಿಯರ್. ನಾನು ತುಂಬ ಸರಿ ಹೇಳಿದ್ದೀನಿ. ಯಾಕಂದರೆ ಸೋರ್ಸ್ನ ಮಲ್ಟಿಪ್ಲೈ ಮಾಡಿದಷ್ಟು ನೀವು ಪ್ರೋಸೆಸ್ನ ಕಾಂಪ್ಲಿಕೇಟ್ ಮಾಡ್ದಂಗೆ. ಡೋಂಟ್ ಕಾಂಪ್ಲಿಕೇಟ್ ದ ಪ್ರೋಸೆಸ್. ತುಂಬ ಸಿಂಪಲ್ ಆಗಿರಿ. ಎಕ್ಸಾಮ್ನ ಕ್ಲಿಯರ್ ಮಾಡಲಿಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ನೀವು ಮಾಡಲೇಬೇಕು. ಈವೆನ್ ದೋ ಇಟ್ ಈಸ್ ವೆರಿ ಸಿಂಪಲ್, ಏನಿದು ಟೆಕ್ನಿಕ್ ಆಗಲಿ, ಈವನ್ ಸಿಂಪಲ್ ಪ್ರೋಸೆಸ್ ಆದರೂ ಯು ಹ್ಯಾವ್ ಟು ಫಾಲೋ. ಬಿಕಾಸ್ ಅಲ್ಟಿಮೇಟ್ಲಿ ವಿ ನೀಡ್ ಟು ಕ್ಲಿಯರ್ ದ ಎಕ್ಸಾಮ್, ರೈಟ್? ದಟ್ಸ್ ಅವರ್ ಮೋಟಿವ್. ಅದಕ್ಕೋಸ್ಕರ ನಾವು ಎಷ್ಟೊಂದು ಎಫರ್ಟ್ ಆಗ್ತಿದೆ, ರೈಟ್? ಆ ಎಫರ್ಟು ನಿಮಗೆ ರೈಟ್ ವೇಲಿ ಹಾಕಿ ಅಂತ. ಆ ಒಂದು ಟೆಕ್ನಿಕ್ ಬಂದು ಇಲ್ಲಿ ಕಂಟೆಂಟ್ನ ಇಲ್ಲೇ ಆ್ಯಡ್ ಮಾಡಬೇಕು. ಲೈಕ್ ಡಯಾಗ್ರಾಮ್. ನೀವು ಎಕ್ಸಾಮಲ್ಲಿ ನಿಮಗೆ ಮೇನ್ಸ್ PBS ಕ್ಲಾಸಸ್ಸಲ್ಲಿ ವಿಲ್ ಟೆಲ್ ಯು ದಟ್ ಯಾವ ಥರ ಆ್ಯಡ್ ಮಾಡಬೇಕು ಡಯಾಗ್ರಾಮ್ಸು ಈಚ್ ಕ್ವಶನ್ಸ್ಗೆ, ವ್ಯಾಲ್ಯೂ ಎಡಿಷನ್ಸ್ ಏನು ಮಾಡಬೇಕು, ಯಾವ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬರೀಬೇಕು, ಯಾವ ಒಂದು ಡೇಟಾ ಪಾಯಿಂಟ್ ಬರೀಬೇಕು. ಸೊ ನಿಮಗೆ PBS ಕ್ಲಾಸಸ್ಸಲ್ಲಿ ಹೇಳ್ತೀವಿ, ಮೇನ್ಸ್ ಕ್ಲಾಸಸ್ಸಲ್ಲಿ, ಡೋಂಟ್ ವರಿ. ಬಟ್ ಯಾರು ಜಾಯ್ನ್ ಆಗಿರೋಲ್ವಾ ಅವರು ಯು ಹ್ಯಾವ್ ಟು ಡೂ ದಿಸ್ ಸೆಲ್ಫ್ ವರ್ಕ್, ಸೆಲ್ಫ್ ಸ್ಟಡಿ ನೀವು ಮಾಡಿ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಫೈನ್. ಬರೀ ಕಂಟೆಂಟ್ ಮಾತ್ರ ಬರೆದ್ರೆ ಯು ವಿಲ್ ಗೆಟ್ ದ ಆವ್ರೇಜ್ ಮಾರ್ಕ್ಸ್. ನೀವು ಎಬೋ ಆವ್ರೇಜ್ ಬಂದು ನಿಮಗೆ ಬೇಕಂತ ರಿಕ್ವೈರ್ಡ್ ಸರ್ವಿಸ್ ಸಿಗಬೇಕು ಅಂತಂದರೆ ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್, ಯು ಹ್ಯಾವ್ ಟು ಬಿ ವೆರಿ ಇಂಟೆಲಿಜೆಂಟ್ ಕಂಪೇರ್ ಟು ಯುವರ್ ಕಾಂಪಿಟೇಟರ್ಸ್. ಸೊ ಅಲ್ಲಿ ಮ್ಯಾಟ್ರ್ ಆಗೋದೇ ಈ ಡಯಾಗ್ರಾಮ್ಸ್ ಆಗಲಿ, ವ್ಯಾಲ್ಯೂ ಎಡಿಷನ್ ಆಗಲಿ, ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಮಾಡಿದ್ದೀರಾ ನೀವು ಅಲ್ಲಿ ಆನ್ಸರ್ ಶೀಟ್ಸಲ್ಲಿ. ದಟ್ಸ್ ವಾಟ್ ಮ್ಯಾಟರ್ಸ್ ಮೋರ್, ರೈಟ್? ಎಸ್, ಇಲ್ಲಿ ನೋಡಿ, ಪ್ಲೇಟ್ ಟೆಕ್ಟೋನಿಕ್ ವೆರಿ ಹೈ. ಈವನ್ ಪ್ರಿಲಿಮ್ಸಲ್ಲೂ ಬಂದಿದೆ, ತುಂಬ ಸರಿ ಬಂದಿದೆ. ಯು ಕ್ಯಾನ್ ಚೆಕ್ ಇಟ್ ಔಟ್. ಈವನ್ UPSC ಆಗಲಿ KPSC ಆಗಲಿ ಆಲ್ಮೋಸ್ಟ್ ಐ ಥಿಂಕ್ ಒಂದು 4 to 5 ಟೈಮ್ಸ್ ರಿಪೀಟ್ ಆಗಿದೆ, ರೈಟ್? ಹಾಗಾಗಿ ವಿ ಹ್ಯಾವ್ ಮೇಡ್ ಇಟ್ ಎ ವೆರಿ ಹೈ ಪ್ರಿಯಾರಿಟಿ. ನೀವು ಬೇಕಾದ್ರೆ ಚೆಕ್ ಮಾಡಿ, ಒಂದು ಕ್ವಶನ್ ಪೇಪರ್ ಓಪನ್ ಮಾಡಿ ನೀವು ಚೆಕ್ ಮಾಡಿ, ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್, UPSC ಆ್ಯಂಡ್ KPSC ಕ್ವಶನ್ ಪೇಪರ್ಸ್. ಗಾಟ್ ಇಟ್? ಇದೇ ರೀತಿ ನಿಮಗಿರುತ್ತೆ. ಆ್ಯಂಡ್ ಎಸ್, ಟೈಪ್ಸ್ ಆಫ್ ಬೌಂಡರೀಸ್ ಇರುತ್ತೆ, ಡೈವರ್ಜೆಂಟ್ ಈ ಥರ. ದೆನ್ ಫ್ಯಾಕ್ಟ್ಸ್ ಏನಿರುತ್ತೆ, ಎಸ್, ಲೇಟೆಸ್ಟ್ ಡೆವಲಪ್ಮೆಂಟ್ ನೋಡಿ, ಮಯನ್ಮಾರ್ 2025 ಅರ್ಥಕ್ವೇಕ್ ಕೂಡ ಇನ್ಕ್ಲೂಡ್ ಆಗಿದೆ. ದೆನ್ ಕಾಮನ್ ಮಿಸ್ಟೇಕ್ಸ್ ಕೊಟ್ಟಿರ್ತೀವಿ, ಕ್ವಿಕ್ ರಿವಿಷನ್, PYQ ರಿಲೆವೆನ್ಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಕ್ವಶನ್. ಹೇಳಿದ್ನಲ್ಲ, ಇಟ್ ಈಸ್ ಲೈಕ್ ಎ 3 times you are reading the material, even you are writing the answer, right? You have active recall ಮಾಡ್ತಾ ಇದ್ದೀರಾ, ರೈಟ್? ಕಾನ್ಸೆಪ್ಟ್ ಓದ್ತಾ ಇದ್ದೀರಾ. ಆ್ಯಂಡ್ ಎಕ್ಸ್ಟ್ರಾ ಕಂಟೆಂಟ್ ಸಿಕ್ಕರೆ, ಇಫ್ ಯು ಫೀಲ್ ನಿಮ್ಗೆ ಇನ್ನೂ ಇದರಲ್ಲಿ ಕಂಟೆಂಟ್ ಎಕ್ಸ್ಟ್ರಾ ಬೇಕು ಅಂದ್ರೆ ಯು ಹ್ಯಾವ್ ಟು ಆ್ಯಡ್ ಇಟ್ ಹಿಯರ್. ವಿ ಹ್ಯಾವ್ ಪ್ಲ್ಯಾನ್ಡ್ ದ ನೋಟ್ಸ್ ಇನ್ ಸಚ್ ಎ ಮ್ಯಾನರ್, ತುಂಬ ಸೈಂಟಿಫಿಕ್ಕಾಗಿ ಮಾಡಿದ್ದೀವಿ, ಸೊ ದಟ್ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ಟು ಇಲ್ಲಿಂದಾನೇ ಸಿಗಬೇಕು, ಆಯಿತಾ? ಯಾಕೆಂದರೆ ಕೆಲವೊಂದು ಸ್ಟೂಡೆಂಟ್ಸು ದೇ ಆರ್ ವೆರಿ ಕೇಪಬಲ್, ಅವ್ರು ಇನ್ನೂ ಡಯಾಗ್ರಾಮ್ಸ್ ಆಗಲಿ, ವ್ಯಾಲ್ಯೂ ಎಡಿಷನ್ ಆಗಲಿ, ಕಂಟೆಂಟ್ ಆಗಲಿ ಹಾಕಲಿಕ್ಕೆ ಸ್ಕೋಪ್ ಇರುತ್ತೆ. ಬಿಕಾಸ್ ದೇ ಹ್ಯಾವ್ ಪ್ರಾಕ್ಟೀಸ್ ಇನ್ ಸಚ್ ಎ ವೇ ದಟ್ ದೇ ಕ್ಯಾನ್ ಫಿಲ್ ಎಂಟೈರ್ ಕಂಟೆಂಟ್ ಇನ್ 2 to 3 pages. ಅವರಿಗೆ ಕಂಟೆಂಟ್ ಕಡಿಮೆ ಅನಿಸಿದರೆ ಯು ಕ್ಯಾನ್ ಆ್ಯಡ್ ಇಟ್ ಹಿಯರ್. ಇಲ್ಲಿ ಆ್ಯಡ್ ಮಾಡಿ. ಎವ್ರಿ ಟಾಪಿಕ್ ಆದಮೇಲೆ ವಿ ಹ್ಯಾವ್ ಲೆಫ್ಟ್ ಆಲ್ಮೋಸ್ಟ್ ಒಂದು 1 ಪೇಜಲ್ಲಿ 50 to 75% ಆಫ್ ದ ಸ್ಪೇಸ್ ಹಂಗೆ ಬ್ಲ್ಯಾಂಕ್ ಬಿಟ್ಟಿದ್ದೀವಿ. ಗಾಟ್ ಇಟ್? ಸೊ ಯು ಕ್ಯಾನ್ ಆ್ಯಡ್ ಇಟ್ ಹಿಯರ್. ಸೊ ಇಟ್ಸ್ ಲೈಕ್ ಎ ರೆಡಿ ಮೇಡ್. ಇದೊಂಥರ ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಹೇಳ್ತೀವಿ ನೋಡಿ, ಆ ಅಪ್ರೋಚ್ ಆಗಿದೆ. ಒಂದೇ ನೋಟ್ಸು ಇಟ್ ವಿಲ್ ಫಿಟ್ ಫಾರ್ ಎನಿ ಐ ಥಿಂಕ್ ಎಕ್ಸಾಮ್. ಯು ಕ್ಯಾನ್ ಇವನ್ KPSC ಆಗಲಿ, ಇವನ್ UPSC ಕೂಡ ಹೆಲ್ಪ್ ಆಗುತ್ತೆ ಇದು ನೋಟ್ಸ್. ದಟ್ಸ್ ಹೌ ವಿ ಹ್ಯಾವ್ ಡಿಸೈನ್ಡ್. ಸೊ ದಿಸ್ ಈಸ್ ಆಲ್ ಅಬೌಟ್ ನೋಟ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಯು ಕ್ಯಾನ್ ಮೆನ್ಷನ್ ಇನ್ ದ ಕಾಮೆಂಟ್ ಬಾಕ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಬಂದು, ನಿಮಗೆ ಡಯಾಗ್ರಾಮ್ಸ್ ಆಗಲಿ ಇಲ್ಲಿ ಆಲ್ರೆಡಿ ನೀವು ಬುಕ್ಸಲ್ಲಿ ಓದಿರ್ತೀರ, ಬಟ್ ಆ ಎಕ್ಸಾಕ್ಟ್ ಡಯಾಗ್ರಾಮ್ಸು ಕಲರ್ಫುಲ್, ಇವನ್ ಕಲರಲ್ಲಿರುತ್ತೆ. ನೀವು ಅದನ್ನು ಎಕ್ಸಾಮಲ್ಲಿ ಬರೆಯೋಕ್ಕಾಗುತ್ತಾ? ನೋ, ಯು ಹ್ಯಾವ್ ಟು ಡ್ರಾ ಡಯಾಗ್ರಾಮ್ ಇನ್ ದ ಎಕ್ಸಾಮ್ ಹಾಲ್. ಅದರಲ್ಲೂ ನಿಮಗೆ ವಿತಿನ್ 10 to 15 seconds ಡ್ರಾ ಮಾಡಬೇಕು ಅಂತಂದರೆ
ಹ್ಯಾಂಡ್ ರಿಟರ್ನ್ ಡಯಾಗ್ರಾಮ್ಸ್ ಇರಬೇಕು. ಎನಿವೇ ಈ ಹ್ಯಾಂಡ್ ರಿಟರ್ನ್ ಡಯಾಗ್ರಾಮ್ ನಮಗೆ PBS ಕ್ಲಾಸಸ್ಸಲ್ಲಿ ಕೊಡ್ತೀವಿ, ಡೋಂಟ್ ವರಿ. ಯಾರು ಆಲ್ರೆಡಿ ನಮ್ಮ ಫೌಂಡೇಶನ್ ಜಾಯ್ನ್ ಆಗಿದ್ದೀರಾ, ಮೈನ್ಸ್ ಬ್ಯಾಚ್ ಜಾಯ್ನ್ ಆಗಿದ್ದೀರಾ, ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂಯೇಷನ್ ಸೆಷನ್ಸ್ ಕ್ಲಾಸಸ್ ನಿಮಗೆ ಮಾಡಿಕೊಡ್ತೀವಿ ಯಾವ ಥರ ಅಂತ. ಬಟ್ ಯಾರು ಜಾಯ್ನ್ ಆಗಿಲ್ವಲ್ಲ, ಪ್ಲೀಸ್ ಈ ಒಂದು ಸ್ಪೇಸ್ ಇದೆಯಲ್ಲ, ಈ ಲೆಫ್ಟ್ ತುಂಬ ಬ್ಲ್ಯಾಂಕ್ ಕೊಟ್ಟಿದ್ದೀವಲ್ಲ, ಅಲ್ಲಿ ನೀವು ಹ್ಯಾಂಡ್ ರಿಟರ್ನ್ ಡಯಾಗ್ರಾಮ್ಸ್ನ ಡ್ರಾ ಮಾಡಿ. ಯು ಹ್ಯಾವ್ ಟು ಡ್ರಾ ದ ಹ್ಯಾಂಡ್ ರಿಟರ್ನ್ ಡಯಾಗ್ರಾಮ್ಸ್ ಹಿಯರ್, ಸೊ ದಟ್ ನೀವು ಲಾಸ್ಟ್ ಮಿನಿಟಲ್ಲಿ ಇದನ್ನು ಜಸ್ಟ್ ಸ್ಕಿಮ್ ಥ್ರೂ ಮಾಡಿದ್ದೀರಾ ಅಂತಂದರೆ, ಸೊ ಲಾಸ್ಟ್ ಮಿನಿಟಲ್ಲಿ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ದ ಓವರ್ ಆಲ್ ಡೀಟೇಲ್ಸ್ ಆನ್ ಹೌ ಯು ಕ್ಯಾನ್ ಯುಟಿಲೈಸ್ ದಿಸ್ ನೋಟ್ಸ್ ಫಾರ್ ಯುವರ್ KS 2026. ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಅಗೈನ್, ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ದಿಸ್ ಈಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ವೇರ್ KPSC ಈಸ್ ಗೋಯಿಂಗ್ ಟು ಕಂಪ್ಲೀಟ್ ದ ಎಂಟೈರ್ ಎಕ್ಸಾಮ್ ಪ್ರೋಸೆಸ್ ವಿತಿನ್ ಲೆಸ್ ದೆನ್ 1 year. ಈಗ ಕರೆಕ್ಟಾಗಿ ನೋಡಿದ್ದೆ ಅದರಲ್ಲಿ. ಫೈನ್, ಆ್ಯಂಡ್ ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.